ನಮ್ಮಪ್ಪ ನನ್ನ ಮದ್ವೆನ ಯಾಕೊಬ್ಬ ಭಿಕ್ಷುಕನ್ ಜೊತೆ ಮಾಡಿದ್ರೋ ಏನೋ. ಇವನ್ ಬದಲು ಒಂದು ಫಾರಿನ್ ಬ್ರಿಡ್ ನಾಯಿ ಕೊಟ್ಟಿದ್ರು ಸಾಕಾಗ್ತಿತ್ತು. ಅಟ್ಲೀಸ್ಟ್ ಸೊಸೈಟಿನಲ್ಲಿ ಒಂದು ಸ್ಟೇಟಸ್ ಆದ್ರೂ ಇರ್ತಾ ಇತ್ತು. ಬ್ರೇಕಿಂಗ್ ನ್ಯೂಸ್, ಎಸ್ಕೆ ಇಂಡಸ್ಟ್ರೀಸ್ ಫೇಟ್ ಬದಲಿಸಲು ಈ ಟೆಂಡರ್ ಒಂದು ಲಾಸ್ಟ್ ಹೋಪ್. ಈ ನ್ಯೂಸ್ ಇಂದ ಎಸ್ಕೆ ಇಂಡಸ್ಟ್ರೀಸ್ ಶೇರ್ಸ್ ವ್ಯಾಲ್ಯೂ ಭಾರಿ ಕುಸಿದಿದೆ. ಮುಳುಗುತ್ತಿರುವ ತನ್ನ ಕಂಪನಿಯನ್ನ ಸಾನ್ಯಾ ಹೇಗ್ ಕಾಪಾಡ್ಕೋತಾಳೆ? ಗೈಸ್, ದ ಸಿಚುಯೇಷನ್ ಡಸಂಟ್ ಲುಕ್ಸ್ ಗುಡ್. ಎಸ್ಕೆ ಇಂಡಸ್ಟ್ರೀಸ್ನ ರಿವ್ಯೂ ಮಾಡೋಕೆ ಇದೆ ನಮ್ಮ ಲಾಸ್ಟ್ ಹೋಪ್. ಚಿರಾಗ್ ಸಾನ್ಯಾಳ ಫ್ರೆಂಡ್ ಮತ್ತು ಬಿಸ್ನೆಸ್ ಪಾರ್ಟ್ನರ್. ತಾತ ಸತ್ತ ನಂತರ ಸಾನ್ಯಾ ಚಿರಾಗ್ನನ್ನ ತನ್ನ ಪಾರ್ಟ್ನರ್ ಆಗಿ ಮಾಡಿಕೊಂಡ್ಳು. ಆದರೆ ಅವನಿಗೆ ಸಾನ್ಯಾ ಲೈಫ್ ಪಾರ್ಟ್ನರ್ ಆಗಬೇಕು ಎಂಬ ಆಸೆ. ಆದರೆ ಸಾನ್ಯಾಳ ತಾತ ಅವಳ ಮದುವೆಯನ್ನು ಬಡವನಾದ ಸಾಮ್ರಾಟ್ ಜೊತೆ ಮಾಡಿಸಿದ್ರು. ಸಾನ್ಯಾ ಸೈಲೆಂಟ್ ಆಗಿ ತನ್ನ ಸೀಟಲ್ಲಿ ಕೂತ್ಕೊಂಡ್ಳು. ಆಗ್ಲೇ ಅವಳ ಪಕ್ಕದಲ್ಲಿ ಕೂತಿದ್ದ ಕಂಪನಿ ಚೀಫ್ ಫೈನಾನ್ಷಿಯಲ್ ಆಫೀಸರ್ ಪ್ರವೀಣ್. ಸಾನ್ಯಾ, ಟೆಂಡರ್ ಸಿಗದ ಕಾರಣ ಇನ್ವೆಸ್ಟರ್ಸ್ ಎಲ್ಲರೂ ನಮ್ಮನ್ನ ಬಿಟ್ಟು ಹೋಗಿದ್ದಾರೆ. ಆ್ಯಂಡ್ ದ ಬ್ಯಾಲೆನ್ಸ್ ಶೀಟ್ ಆಲ್ಸೋ ಡಸಂಟ್ ಲುಕ್ ಗುಡ್. ಇದು ಹೀಗೆ ಮುಂದುವರೆದ್ರೆ ನಮ್ಮ ಕಂಪನಿ ದಿವಾಳಿ ಆಗತ್ತೆ. ಯು ನೋ ವೆರಿ ವೆಲ್, ಈ ಕಂಪನಿಗಾಗಿ ತಾತ ಎಷ್ಟು ಕಷ್ಟಪಟ್ಟಿದ್ದಾರೆ ಅನ್ನೋದು ನಿನಗೆ ಚೆನ್ನಾಗಿ ಗೊತ್ತು. ವರ್ಷಗಳ ಕಾಲ ಕಷ್ಟಪಟ್ಟು ಭಾರತದಲ್ಲೇ ಅಲ್ಲ, ವಿದೇಶಗಳಲ್ಲೂ ಟಾಪ್ ಪ್ಲೇಸ್ಗೆ ಹೋಗಿದ್ದಾರೆ ನಮ್ ತಾತ. ಒಂದೇ ಹೊಡೆತಕ್ಕೆ ಅವೆಲ್ಲವೂ ಹೀಗೆ ಹೇಗಾಗ್ಬಿಡುತ್ತೆ? ಇಲ್ಲ ಇಲ್ಲ, ಹೀಗಾಗ್ಬಾರ್ದು. ನಾವೇನಾದ್ರೂ ಮಾಡ್ಲೇಬೇಕು. ಸಾನ್ಯಾ, ತಾತನ ಬಳಿ ಕೆಲವರು ಸ್ಟ್ರಾಂಗ್ ಹಳೆಯ ಅಸೋಸಿಯೇಟ್ಸ್ ಇದ್ರು. ಚಿರಾಗ್ ಆರ್ಡರ್ಸ್ನ ಮೇರೆಗೆ ನಮ್ಮ ಮರ್ಜ್ ಬಗ್ಗೆ ನಾವು ಅವ್ರ ಜೊತೆ ಡೀಲ್ ಕ್ಲೋಸ್ ಮಾಡಿದ್ದೇವೆ. ಓ ರವಿ ಅವರೇ, ನಾಟ್ ಅಗೇನ್. ಈ ನ್ಯೂಸ್ ಆದಮೇಲೆ ನಮ್ಮ ಜೊತೆ ಯಾರು ಮರ್ಜ್ ಮಾಡೋದಿಲ್ಲ. ಇಟ್ಸ್ ನಾಟ್ ಆನ್ ಆಪ್ಷನ್. ಮಾರ್ಕೋ, ಲೆಟ್ಸ್ ಯು ಯುವರ್ ಪ್ಲಾನ್. ರವಿ ಸಾನ್ಯಾಳ ತಾತನ ಹತ್ರ ಕೆಲಸ ಮಾಡ್ತಿದ್ರು. ವಿಶ್ವದಾದ್ಯಂತ ಎಸ್ಕೆ ಇಂಡಸ್ಟ್ರಿಯನ್ನ ಎಕ್ಸ್ಪೆಂಡ್ ಮಾಡೋದಕ್ಕೋಸ್ಕರ ಅವರು ಸಹಾಯ ಮಾಡಿದ್ರು. ಆದರೆ ಇವತ್ತು ಅವರು ಕೇವಲ ಹೆಸರಿಗಷ್ಟೇ ಕಂಪ್ನಿ ಅಡ್ವೈಸರ್. ಗುಡ್ ಮಾರ್ನಿಂಗ್ ಮಿಸಸ್ ಲೋಬೋ, ಸಚ್ ಅ ಬ್ರೈಟ್ ಬ್ಯೂಟಿಫುಲ್ ಮಂಡೇ. ಹೇಗಿದ್ದೀರಾ? ಇವತ್ತು ಆಫೀಸ್ ತುಂಬಾ ಇಷ್ಟು ಗದ್ದಲ ಏಕೆ? ನೀನು ಪ್ರತಿದಿನ ಒಬ್ಬ ಕೆಲಸದವನಂತೆ ಚಾಕ್ರಿ ಮಾಡ್ತಾ ಇರ್ತೀಯ. ಯಾವಾಗ್ಲಾದ್ರೂ ನ್ಯೂಸ್ ನೋಡ್ತೀಯಾ? ಇಷ್ಟು ದೊಡ್ಡ ಇಂಡಸ್ಟ್ರಿಯಲಿಸ್ಟ್ಗೆ ಅಳಿಯ ನೀನು. ಬಿಸ್ನೆಸ್ ಬಗ್ಗೆ ತಿಳ್ಕೊಂಡಿರ್ಬೇಕು. ನನ್ನ ಮಟ್ಟಿಗೆ ಬರೆದಷ್ಟು ದೊಡ್ಡ ನ್ಯೂಸ್ ಏನಿರ್ಬೋದು? ನೋಡು, ಗವರ್ನಮೆಂಟ್ ಟೆಂಡರ್ ಸಿಗದೆ ಎಸ್ಕೆ ಇಂಡಸ್ಟ್ರೀಸ್ಗೆ ದೊಡ್ಡ ಹೊಡೆತ ಬಿದ್ದಿದೆ. ವೆಂಟಿಲೇಟರ್ ಮೇಲೆ ನಡೆಯುತ್ತಿರುವ ಎಸ್ಕೆ ಇಂಡಸ್ಟ್ರೀಸ್ಗೆ ಸಿಗಬೇಕಿದ್ದ 200 ಕೋಟಿ ಟೆಂಡರ್ ಅಹುಜಾ ಕಾರ್ಪೊರೇಷನ್ಸ್ಗೆ ಸಿಕ್ಕಿದೆ. ಹೆಲೋ ಮ್ಯಾಮ್. ಎಸ್ ಮ್ಯಾಮ್, ಐಲ್ ಬ್ರಿಂಗ್ ದ ಫೈಲ್ಸ್ ಟು ಯುವರ್ ಕ್ಯಾಬಿನ್ ರೈಟ್ ನೌ. ಅಯ್ಯೋ, ಸಾನ್ಯಾ ಎಲ್ಲಿ? ನನ್ನನ್ನ ಡಿಸ್ಟರ್ಬ್ ಮಾಡಬೇಡ. ಸಾನ್ಯಾಳನ್ನ ಈಗ ಭೇಟಿ ಮಾಡಕ್ ಸಾಧ್ಯ ಐ ಇಲ್ಲ. ನೀಡ್ ಟು ಮೀಟ್ ಹರ್ ರೈಟ್ ನೌ. ಈಗ ನೀನು ಮನೆಗೆ ಹೋಗು. ನೀವೆಲ್ಲಿಗೆ ಹೋಗ್ತಾ ಇದ್ದೀರಾ? ಕಾನ್ಫರೆನ್ಸ್ ರೂಮ್. ಥ್ಯಾಂಕ್ ಯು ಮಿಸಸ್ ಲೋಬೋ. ಏ ನಿಲ್ಲು. ಸಾನ್ಯಾ, ನಿನ್ ಜೊತೆ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಿತ್ತು. ಸಾಮ್ರಾಟ್ನನ್ನ ಹೀಗೆ ನೋಡಿ ಎಲ್ರೂ ಆಶ್ಚರ್ಯ ಪಡ್ತಾರೆ. ಸಾಮ್ರಾಟ್ ಒಬ್ಬ ಕೆಲ್ಸಕ್ಕೆ ಬಾರದೇ ಇರೋ ಅಳಿಯ ಅಂತ ಎಲ್ರಿಗೂ ಮೊದಲೇ ಗೊತ್ತಿತ್ತು. ಸಾಮ್ರಾಟ್, ಗೆಟ್ ಔಟ್ ಈಗ ಬೇಡ. ಸಾನ್ಯಾ, ನಿಮ್ಮೆಲ್ಲರ ಪ್ರಾಬ್ಲಮ್ನ ಹೊರಗಡೆ ತರೋದಕ್ಕೆ ಬಂದಿದ್ದೀನಿ. ನನ್ನ ಬಳಿ ಒಂದು ಐಡಿಯಾ ಇದೆ, ನನಗೆ 5 ನಿಮಿಷ ಕೊಡು ಸಾಕು. ಸಾಮ್ರಾಟ್ ಹೀಗೆ ಹೇಳ್ತಿದ್ದಂತೆ ಚಿರಾಗ್ ಕೋಪದಿಂದ ಸಾನ್ಯಾ ಬಳಿಗೆ ಹೋಗಿ, ಇದು ಕಾನ್ಫರೆನ್ಸ್ ರೂಮ್. ನಿನಗೆಷ್ಟು ಧೈರ್ಯ ಇದ್ರೆ ಕಂಪನಿ ಮ್ಯಾಟರ್ ಅಲ್ಲಿ ತಲೆ ಹಾಕ್ತೀಯಾ? ಸಾನ್ಯಾ, ಇವನನ್ನ ಫಸ್ಟ್ ಕಂಪನಿಯಿಂದ ತೆಗ್ದಾಕು. ಇವನ್ ಬಂದಾಗ್ಲಿಂದ ನಿನ್ನ ಕಂಪನಿಗೆ ಕಷ್ಟಗಳು ಶುರು ಆಗಿದೆ. ಸಾನ್ಯಾ, ಟೇಕ್ ಯುವರ್ ಓನ್ ಡಿಸಿಷನ್. ಚಿರಾಗ್ ಸಾಮ್ರಾಟ್ನನ್ನ ಕಂಪನಿ ರೂಮಿಂದ ಹೊರಗಡೆ ತಳ್ತಾನೆ. ಸೆಕ್ಯೂರಿಟಿ, ಇವನನ್ನ ಹೊರಗಡೆ ಹಾಕಿ. ಲೋಬೋಗೆ ಸಾಮ್ರಾಟ್ ಮೇಲೆ ಕರುಣೆ ಬಂದು ಚಿರಾಗ್ನನ್ನ ರಿಕ್ವೆಸ್ಟ್ ಮಾಡ್ಕೋತಾಳೆ. ಸರ್, ಐ ವಿಲ್ ಟೇಕ್ ಕೇರ್ ಆಫ್ ಹಿಸ್ ಮ್ಯಾಟರ್. ನೀವು ಕಾನ್ಫರೆನ್ಸ್ ರೂಮ್ಗೆ ಹೋಗಿ. ಹೌದಾ? ನಾನು ಕೇಳಿದ ಫೈಲ್ಸ್ ಎಲ್ಲ ತಂದ್ರ? Yes. ಕೊಡಿ. ಕೋಪದಿಂದ ಕೆಂಪಾಗಿದ್ದ ಚಿರಾಗ್ ಮತ್ತೆ ಕಾನ್ಫರೆನ್ಸ್ ರೂಮಿಗೆ ಹೋಗ್ತಾನೆ. ಏನ್ ಮಾಡ್ತಿದ್ದೀರಾ? ಅವನನ್ನ ಬಿಡಿ. ಇವನು ಯಾರೋ ರೋಡ್ ಮೇಲೆ ತಿರುಗೋವನಲ್ಲ. ಇವನು ನಿಮ್ಮ ಸಾನ್ಯಾ ಮೇಡಮ್ ಅವ್ರ ಹಸ್ಬೆಂಡ್. ಇನ್ನು ನಿಮ್ಮ ಓನರ್ ಅವರ ಅಳಿಯ ಕೂಡ. ನೀವೆಲ್ಲ ಮರೆತು ಹೋದ್ರ ಹೇಗೆ? ಥ್ಯಾಂಕ್ ಯು ಮಿಸಸ್ ಲೋಬೋ. ನೀವು ಕೊಡೋ ಅಷ್ಟು ಗೌರವ ನನಗೆ ಸಾನ್ಯಾ ಮತ್ತೆ ನನ್ನ ಅತ್ತೆ ಕೂಡ ಕೊಡ್ತಿಲ್ಲ. ಯು ಇಡಿಯಟ್, ಕಮ್ ವಿತ್ ಮೀ ರೈಟ್ ನೌ. ನೀನೇನೋ ಹೇಳ್ತಿದ್ಯಲ್ಲ, ಈ ಕಂಪನಿಯನ್ನ ಪ್ರಾಬ್ಲಮ್ ಇಂದ ಕಾಪಾಡ್ತೀನಿ ಅಂತ. ಹೇಗೆ ಅನ್ನೋದು ನನಗೂ ಕೂಡ ಗೊತ್ತಿಲ್ಲ ಮಿಸಸ್ ಲೋಬೋ. ಆದ್ರೆ ನಾನು ಏನೇ ಮಾಡ್ಬೇಕಾದ್ರೂ ಮೊದಲಿಗೆ ನನಗೆ ಇನ್ಫಾರ್ಮೇಶನ್ ಬೇಕು. ಅದಿಲ್ಲದೆ ಐ ಆಮ್ ಹೆಲ್ಪ್ಲೆಸ್. ಯಾವ ಇನ್ಫಾರ್ಮೇಶನ್? ನನಗೆ ಈ ಕಂಪನಿ ಇನ್ವೆಸ್ಟರ್ ಡೀಟೇಲ್ಸ್ ಬೇಕು, ಶೇರ್ ಹೋಲ್ಡರ್ಸ್ ಲಿಸ್ಟ್ ಮತ್ತೆ ಬ್ಯಾಲೆನ್ಸ್ ಶೀಟ್ ಕೂಡ ಬೇಕು. ಅದು ಇಲ್ದೇನೆ ನಾನು ಏನು ಮಾಡಕ್ಕಾಗಲ್ಲ.
ಸಾಮ್ರಾಟ್, ಒಳಗಡೆ ಏನಾಯ್ತು ಅಂತ ನೋಡಿದ್ಯಲ್ಲ. ಇಷ್ಟೆಲ್ಲ ನಡೆದ್ಮೇಲೆ ಕಂಪನಿಲಿ ಯಾವ ಎಂಪ್ಲಾಯಿ ಕೂಡ ಖಂಡಿತವಾಗ್ಲೂ ನಿನಗೆ ಹೆಲ್ಪ್ ಮಾಡೋದಿಲ್ಲ. ಮತ್ ಹೇಗೆ? ಆದ್ರೆ ಒಬ್ಬ ಇದ್ದಾನೆ ನಿನಗೆ ಹೆಲ್ಪ್ ಮಾಡಬಲ್ಲವನು. ಯಾರು? ರವಿಕಾಂತ್ ದೇಸಾಯಿ ಸರ್. ಅವರು ಸಾನ್ಯಾಳ ತಾತಂಗೆ ಕ್ಲೋಸ್ ಫ್ರೆಂಡ್. ಆದ್ರೆ ಈಗ ಚಿರಾಗ್ ಅವರನ್ನ ಸೈಡ್ ಮಾಡಿದಾನೆ. ಆದ್ರೆ ಒಂದು ವಿಷಯ, ರವಿಕಾಂತ್ ದೇಸಾಯಿ ಈಸ್ ಎ ಚೈನ್ ಸ್ಮೋಕರ್. ಪ್ರತಿ ಗಂಟೆಗೊಮ್ಮೆಲ್ಲಿಗೆ ಬಂದು ಸ್ಮೋಕ್ ಮಾಡ್ತಾರೆ. ಅವ್ರಿಗಾಗಿ ನೀನಿಲ್ಲಿ ವೇಟ್ ಮಾಡು, ಅವ್ರ ಜೊತೆ ಮಾತನಾಡಲು ಪ್ರಯತ್ನಿಸು. ಹೇಗಾದ್ರೂ ಅವರನ್ನ ಕನ್ವಿನ್ಸ್ ಮಾಡು. ಐ ಆಮ್ ಶೋರ್ ಹಿ ವಿಲ್ ಡೂ ಇಟ್. ಓಕೆ, ನಾನು ಹೋಗ್ಬೇಕು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನಮಸ್ತೆ ಮಂತ್ರಿಗಳೇ, ಹೇಗಿದ್ದೀರಾ? ಅಯ್ಯೋ ಸಾಮ್ರಾಟ್ ಸರ್, ನೀವು ನನಗೆ ಕಾಲ್ ಮಾಡಿದೀರಾ. ನನ್ನ ಜನ್ಮ ಧನ್ಯವಾಯ್ತು. ಅಂಥದ್ದೆಲ್ಲ ಏನಿಲ್ಲ, ನಿಮ್ಮಿಂದ ನನಗೆ ಚಿಕ್ಕ ಹೆಲ್ಪ್ ಆಗಬೇಕಿತ್ತು. ಒಬ್ಬ ಡೆಲಿವರಿ ಬಾಯ್ ಆಗಿರುವ ಸಾಮ್ರಾಟ್ಗೆ ಮಂತ್ರಿಗಳ ಜೊತೆ ಹೇಗ್ ಪರಿಚಯ? ಮಂತ್ರಿ ಸಾಮ್ರಾಟ್ ಜೊತೆ ಇಷ್ಟು ಗೌರವದಿಂದ ಯಾಕೆ ಮಾತಾಡ್ತಿದ್ದಾರೆ? ಸಾಮ್ರಾಟ್ ಮಂತ್ರಿಯ ಜೊತೆ ಏನೋ ಮಾತಾಡ್ತಿದ್ದಾಗ್ಲೇ ರವಿಕಾಂತ್ ದೇಸಾಯಿ ಅಲ್ಲಿಗೆ ಬರ್ತಾರೆ. ಹಾಗಾದ್ರೆ ನೀವು ತಕ್ಷಣ ಡೀಟೇಲ್ಸ್ ಎಲ್ಲ ಕಂಡಿಡ್ದು ನನಗೆ ಕಾಲ್ ಬ್ಯಾಕ್ ಮಾಡಿ ಮಂತ್ರಿಗಳೇ. ಕಾಯ್ತಿರ್ತೀನಿ. ಥ್ಯಾಂಕ್ ಯು. ರವಿಕಾಂತ್ ಅವರೇ, SK ಇಂಡಸ್ಟ್ರಿ AK ಪ್ರೈವೇಟ್ ಲಿಮಿಟೆಡ್ ಜೊತೆ ಮರ್ಜರ್ ಆದ್ರೆ ಹೇಗಿರುತ್ತೆ? AK ಪ್ರೈವೇಟ್ ಲಿಮಿಟೆಡ್ ಅವರು ನಮ್ಮ ಕಂಪನಿಗೆ ಹಳೆಯ ಅಸೋಸಿಯೇಟ್ಸ್. ಆದ್ರೆ ಸಾಮ್ರಾಟ್, ನಿನಗೆ ಅವ್ರ ಬಗ್ಗೆ ಹೇಗ್ ಗೊತ್ತು? ಆಗ ಸಾಮ್ರಾಟ್ ಹೇಳಿದ್ದನ್ನ ಕೇಳಿ ರವಿಕಾಂತ್ ಶಾಕ್ ಆಗ್ತಾರೆ. ಅವರು ಸಿಗರೇಟ್ ಹೊತ್ತಿಸದೆ ತಕ್ಷಣ ಸಾಮ್ರಾಟ್ನನ್ನ ಕಾನ್ಫರೆನ್ಸ್ ರೂಮಿಗೆ ಕರ್ಕೊಂಡು ಹೋಗ್ತಾರೆ. ಲೇ ಬಿಕಾರಿ, ನೀನಿನ್ನೂ ಇಲ್ಲಿಂದ ಹೋಗಿಲ್ವಾ? ಬಿಹೇವ್ ಯುವರ್ ಸೆಲ್ಫ್. ಸಾನಿಯಾ, ನಾನು ಸಾಮ್ರಾಟ್ಗೆ ಒಂದು ಚಾನ್ಸ್ ಕೊಡಬೇಕು ಅನ್ಕೊಳ್ತಾ ಇದ್ದೀನಿ. ಹಿ ಹ್ಯಾಸ್ ಅನ್ ಎಕ್ಸಲೆಂಟ್ ಪ್ಲಾನ್. ಈ ಬಿಕಾರಿ ಬಳಿನಾ? ನಿನ್ನ ವಯಸ್ಸಿಗಿಂತ ಹೆಚ್ಚು ಎಕ್ಸ್ಪೀರಿಯನ್ಸ್ ನನಗೆ ಈ ಕಂಪನಿನ ರನ್ ಮಾಡೋದ್ರಲ್ಲಿದೆ, ನೆನ್ಪಿಟ್ಕೋ. ನಾವು ಸಾಮ್ರಾಟ್ ಹೇಳೋದನ್ನ ಕೇಳಬೇಕು. ಹಿ ಹ್ಯಾಸ್ ಅ ಪಾಯಿಂಟ್. ನೀವು ಅದನ್ನ ಹೇಗೆ ಹೇಳ್ತಾ ಇದ್ದೀರಾ? ಅಸ್ಲಿಗೆ ನೀವು ಏನ್ ಹೇಳ್ಬೇಕು ಅಂತ ಇದ್ದೀರಾ? ಈ ಡಿಸ್ಕಷನ್ ಮಧ್ಯದಲ್ಲಿ ಸಾನ್ಯಾ ಆಳವಾದ ಆಲೋಚನೆಯಲ್ಲಿ ಮುಳುಗೋಗ್ತಾಳೆ. ತನ್ನ ತಾತ ಹೇಳಿದಂತಹ ಮಾತು ಅವಳಿಗೆ ನೆನಪಾಯ್ತು. ಸಾನ್ಯಾ ಪುಟ್ಟ, ಸಾಮ್ರಾಟ್ ನಿನಗೆ ಕರೆಕ್ಟ್ ಪರ್ಸನ್ ಮಗಳೇ. ನೆನಪಿಟ್ಕೋ, ನಿನಗೆ ಯಾವ ಸಮಸ್ಯೆ ಬಂದರೂ ಅದರಿಂದ ಸಾಮ್ರಾಟ್ ಮಾತ್ರ ನಿನ್ನನ್ನು ಹೊರಗಡೆ ತರೋದಕ್ಕೆ ಸಾಧ್ಯ. ಮುಂದೆ ನಡೆಯುತ್ತಿದ್ದ ಜಗಳ ಕೇಳಿ ಸಾನ್ಯಾ ಜೋರ ಕೂಗ್ತಾಳೆ. ಚಿರಾಗ್, ಈ ಕಂಪನಿ ನಂದು ಅಂತ ನೀನ್ ಮರಿಬೇಡ. ಎಲ್ಲ ಡಿಸಿಷನ್ಸ್ಗೆ ವೆಟೋ ಪವರ್ ನನ್ನಲ್ಲೇ ಇರತ್ತೆ. ಸಿಟ್ ಡೌನ್. ಸಾಮ್ರಾಟ್, ಕೂತ್ಕೋ. ನೀನ್ ಪ್ಲಾನ್ ಹೇಳು. ಸಾನ್ಯಾ ಚಿರಾಗ್ ಮೇಲೆ ಕೂಗೋದನ್ನ ನೋಡಿ ಸಾಮ್ರಾಟ್ ಒಳಗೊಳಗೆ ಸಂತೋಷಪಟ್ಟ. ರವಿಕಾಂತ್ ಸಾಮ್ರಾಟ್ನನ್ನ ತನ್ನ ಪಕ್ಕದಲ್ಲಿದ್ದ ಸೀಟ್ನಲ್ಲಿ ಕೂರಿಸ್ತಾರೆ. ಕೂತ್ಕೊಂಡ ತಕ್ಷಣ ತನ್ನ ಮುಂದೆ ಇದ್ದ ನೀರನ್ನ ಒಂದೇ ಗುಟುಕಿನಲ್ಲಿ ಕುಡಿತಾನೆ ಸಾಮ್ರಾಟ್. ಸಾನ್ಯಾ ನನಗೆ ಎಲ್ಲದಕ್ಕಿಂತ ಮೊದಲು ಕಂಪನಿ ಇನ್ವೆಸ್ಟರ್ ಡೀಟೇಲ್ಸ್, ಶೇರ್ ಹೋಲ್ಡರ್ ಲಿಸ್ಟ್ ಆ್ಯಂಡ್ ಬ್ಯಾಂಕ್ ಬ್ಯಾಲೆನ್ಸ್ ಶೀಟ್ ಬೇಕು. ಅದಿಲ್ಲದೆ ನಾನೇನು ಮಾಡೋಕ್ಕಾಗಲ್ಲ. ದಿಸ್ ಇಸ್ ಟೂ ಮಚ್. ನಾವು ಹೀಗೆ ಯಾರ್ಯಾರಿಗೂ ನಮ್ಮ ಕಂಪನಿ ಡೀಟೇಲ್ಸ್ನ ಕೊಡೋಕ್ಕಾಗಲ್ಲ. ಪ್ರವೀಣ್, ನಿನ್ ಲ್ಯಾಪ್ಟಾಪ್ ಪಾಸ್ ಮಾಡು. ಸಾನ್ಯಾ, ನೀನ್ ಇವನ್ ಮಾತು ಕೇಳಿ. ಲ್ಯಾಪ್ಟಾಪ್ ಪಾಸ್ ಮಾಡು. ಚಿರಾಗ್, ವೈ ಡೋಂಟ್ ಯು ಮೈಂಡ್ ಯುವರ್ ಲ್ಯಾಂಗ್ವೇಜ್? ಅವನು ನನ್ನ ಗಂಡ ಅನ್ನೋದು ನಿನ್ ನೆನ್ಪಿದ್ರೆ ಒಳ್ಳೇದು. 2 ವರ್ಷಗಳಲ್ಲಿ ಸಾನ್ಯಾ ತನಗಾಗಿ ಮೊದಲನೇ ಬಾರಿಗೆ ಜಗಳ ಮಾಡ್ತಿರುವುದನ್ನ ಸಾಮ್ರಾಟ್ ನೋಡ್ತಿದ್ದ. ಸಾನ್ಯಾ, ಈ ಸ್ಟೇಟ್ಮೆಂಟ್ನಲ್ಲಿ ನನಗೆ ತುಂಬ ಇರ್ರೆಗ್ಯುಲಾರಿಟಿ ಕಾಣಿಸ್ತಾ ಇದೆ. ಇನ್ವೆಸ್ಟರ್ಸ್ ಬಿಟ್ಟು ಹೋಗೋದ್ರಲ್ಲಿ ಒಂದು ಪ್ಯಾಟ್ರನ್ ಕೂಡ ಕಾಣಿಸ್ತಾ ಇದೆ. ಬ್ಯಾಲೆನ್ಸ್ ಶೀಟಲ್ಲಿ ಬಹಳ ಟ್ರಾನ್ಸಾಕ್ಷನ್ ಬಗ್ಗೆ ನನಗೆ ಅನುಮಾನ ಇದೆ. ಅಷ್ಟಕ್ಕೂ ಏನು ಹೇಳ್ತಾ ಇದೀಯಾ?
ಇವೆಲ್ಲ ಗಾಳಿ ಮಾತುಗಳು. ಒಂದು ವಿಷಯ ಹೇಳು, ಮೊದಲು ಈ ಕಂಪನಿ ದಿವಾಳಿ ಆಗೋದ್ರಿಂದ ಹೇಗೆ ಕಾಪಾಡ್ತೀಯಾ? ಕುಸಿತಾ ಇರುವಂಥ ಶೇರ್ಸ್ನ ಹೇಗೆ ಕಂಟ್ರೋಲ್ ಮಾಡ್ತೀಯಾ ಹೇಳು? ಸಾನ್ಯಾ ಈ ಕಂಪನಿ ಶೇರ್ಸ್ನ ಬೈ ಬ್ಯಾಕ್ ಮಾಡಬೇಕು. ಬ್ರಿಲಿಯಂಟ್ ಐಡಿಯಾ. ನೀನೇನು ಅನ್ಕೊಂಡಿದ್ಯಾ? ಇಲ್ಲಿವರೆಗೂ ನಮಗೆ ಐಡಿಯಾ ಬಂದಿಲ್ಲ ಅನ್ಕೊಂಡಿದ್ಯಾ? ಸಾಮ್ರಾಟ್, ನಮ್ಮ ಹತ್ರ ಇವಾಗ ಫಂಡ್ಸ್ ಇಲ್ಲ. ಆಲ್ ರೈಟ್, ಓಕೆ, ಲೆಟ್ ಮೀ ಮೇಕ್ ಅ ಕಾಲ್ ಎಂದು ಫೋನ್ ಮಾಡ್ತಾನೆ ಸಾಮ್ರಾಟ್. ಅವನು ಫೋನಲ್ಲಿ ಹೇಳಿದ ಮಾತನ್ನ ಕೇಳಿ ಸಾನ್ಯಾ ಜೊತೆಗೆ ಉಳಿದವರು ಕೂಡ ಶಾಕ್ ಆಗ್ತಾರೆ. ಚಿರಾಗ್ ಮತ್ತು ಪ್ರವೀಣ್ ಆಶ್ಚರ್ಯದಿ ಬಾಯಿ ಬಿಟ್ಟು ನೋಡ್ತಿರ್ತಾರೆ. ಹಾಯ್ ಮಿಸ್ಟರ್ ರಘುರಾಮ್, ನನ್ನ ಮಾತನ್ನ ಜಾಗ್ರತೆಯಿಂದ ಕೇಳಿ. AK ಇಂಡಸ್ಟ್ರೀಸ್ ಅಕೌಂಟ್ನಿಂದ SK ಇಂಡಸ್ಟ್ರಿ ಅಕೌಂಟ್ಸ್ಗೆ ಈಗಲೇ 500 ಕೋಟಿ ಟ್ರಾನ್ಸ್ಫರ್ ಮಾಡಿ. ನಂತರ AK ಇಂಡಸ್ಟ್ರೀಸ್ ಆ್ಯಂಡ್ SK ಇಂಡಸ್ಟ್ರೀಸ್ ಮರ್ಜರನ್ನು ಪಬ್ಲಿಕ್ಗೆ ಅನೌನ್ಸ್ ಮಾಡಿ ತಕ್ಷಣ. ಹಾಗೆ ಅಹುಜಾ ಕಾರ್ಪೊರೇಷನ್ ಶೇರ್ಸ್ ಎಲ್ಲಾನು ಕೊಂಡ್ಕೊಳ್ಳಿ ತಕ್ಷಣ. ರವಿಕಾಂತ್ ಸಾಮ್ರಾಟ್ ಮಾತುಗಳನ್ನ ಕೇಳಿ ಸಂತೋಷ ಪಡ್ತಾರೆ. ಆದ್ರೆ ಸಾನ್ಯಾ ಸಾಮ್ರಾಟ್ ಬಾಯಿಂದ ಇಷ್ಟು ದೊಡ್ಡ ಮಾತನ್ನ ಕೇಳಿ ಅವಳು ಭಯಗೊಳ್ತಾಳೆ. ತನ್ನ ಭಿಕಾರಿ ಗಂಡ ಇಷ್ಟು ದೊಡ್ಡ ಕಂಪ್ನಿ ಓನರ್ ಜೊತೆ ಮಾತಾಡಿ ಮರ್ಜರ್ಗೆ ಒಪ್ಸೋದನ್ನ ಅವಳು ನಂಬೋದಕ್ಕಾಗ್ಲಿಲ್ಲ. ಸಾಮ್ರಾಟ್, ಯಾರ್ ನೀನು? ಸಾಮ್ರಾಟ್ ನಗುತ್ತಾ ಸಾನ್ಯಳನ್ನ ನೋಡ್ದ. ಆದ್ರೆ ಯಾವುದೇ ಉತ್ತರ ಹೇಳಲಿಲ್ಲ. 10 ರೂಪಾಯಿಗೂ ಕೈ ಚಾಚುವ ಸಾಮ್ರಾಟ್ ತನ್ನ ಹೆಂಡತಿಯ ಕಂಪನಿಗೆ 500 ಕೋಟಿ ಹೇಗ್ ತರಿಸ್ದ? ಒಬ್ಬ ಭಿಕಾರಿ ಮನೆ ಅಳಿಯ AK ಇಂಡಸ್ಟ್ರೀಸ್ ಅಂತಹ ದೊಡ್ಡ ಕಂಪನಿಯ ಜೊತೆ SK ಇಂಡಸ್ಟ್ರೀಸ್ ನ ಮರ್ಜರ್ ಹೇಗ್ ಮಾಡ್ದ? ಗವರ್ನಮೆಂಟ್ ಟೆಂಡರ್ ಸಿಗದಿರುವುದರ ಹಿಂದೆ ಚಿರಾಗ್ ಮತ್ತು ಪ್ರವೀಣ್ರ ಯಾವ್ದಾದ್ರೂ ಕುತಂತ್ರ ಇದೆಯಾ? ಮಂತ್ರಿಗೆ ಕಾಲ್ ಮಾಡಿ ಯಾವ ಡೀಟೇಲ್ಸ್ ತರೋದಕ್ಕೆ ಹೇಳ್ದ ಸಾಮ್ರಾಟ್. ವಾಸ್ತವವಾಗಿ ಸಾಮ್ರಾಟ್ ಭಿಕ್ಷುಕನಲ್ಲ, ಮಾಫಿಯಾ ಜಗತ್ತಿಗೆ ಮಹಾರಾಜನಂತೆ ಮಿಂಚಿದ ಕೋಟ್ಯಾಧಿಪತಿ ಡಾನ್ ಸಂಜಯ್ನ ಏಕೈಕ ಮಗ. ತಾಯಿ ಇಲ್ಲದ ಮಗುವನ್ನ ತಂದೆ ಕೈ ಮೇಲೆ ಇಟ್ಟು ಯಾವುದೇ ಕೊರತೆ ಇಲ್ಲದೆ ಬೆಳೆಸಿದ. ತಂದೆ ಮಗನ ಆ ಬಾಂಧವ್ಯ ಮತ್ತು ಅವರ ಸುಖ ಸಂತೋಷಗಳನ್ನ ನೋಡಿ ಯಾರಿಗಾದರೂ ತಂದೆ ಮಗ ಎಂದರೆ ಹೀಗಿರ್ಬೇಕು. ಸಾಮ್ರಾಟ್ ಪುಣ್ಯ ಮಾಡಿದಾನೆ ಅನಿಸ್ತಿತ್ತು. ಆದ್ರೆ ಎಲ್ಲರಿಗೂ ಹೊಟ್ಟೆ ಕಿಚ್ಚು ಆಗುತ್ತಿತ್ತು. ಅಷ್ಟು ರಿಚ್ ಆಗಿ ಬೆಳೆದ ಸಾಮ್ರಾಟ್ನ ಜೀವನ ಒಂದೇ ರಾತ್ರಿ ತಲೆಕೆಳಗಾಯಿತು. ಒಂದು ದಿನ ಯಾವುದೋ ಪಾರ್ಟಿಯಿಂದ ಬರುತ್ತಿದ್ದ ಸಂಜಯ್ ಮತ್ತು 5 ವರ್ಷದ ಸಾಮ್ರಾಟ್ ಮೇಲೆ ಮಾಫಿಯಾ ಜಗತ್ತಿನ ಯಾರೋ ಶತ್ರುಗಳು ಅಟ್ಯಾಕ್ ಮಾಡಿದ್ರು. ತನ್ನ ಮಗುವನ್ನ ಕಾಪಾಡೋದಕ್ಕೋಸ್ಕರ ಸಂಜಯ್ನ ಎದೆಯಲ್ಲಿ ಆ ಬುಲೆಟ್ ತಗುಲಿತು. ಕೊನೆಗೆ ಪ್ರಾಣ ಹೋಗುವ ಸಮಯದಲ್ಲೂ ಟೈಗರ್ ಬೇಟಾ, ನೀನು ಇಲ್ಲಿಂದ ಓಡಿ ಪ್ರಾಣ ಉಳಿಸ್ಕೋ ಎಂದು ಹೇಳಿ ಸಾಮ್ರಾಟ್ನನ್ನ ಕಳುಹಿಸಿ ರಸ್ತೆಯ ಮೇಲೆ ಅನಾಥನಂತೆ ಸತ್ತು ಹೋದ ಸಂಜಯ್. ತಂದೆ ಸತ್ತ ನಂತರ ಸಾಮ್ರಾಟ್ನ ಜೀವನ ಬೀದಿಗೆ ಬಂತು. ಆದರೆ ಬದುಕಬೇಕು ಎಂಬ ಹಠವಿದ್ದ ಸಾಮ್ರಾಟ್ ಅನಾಥಾಶ್ರಮದಲ್ಲಿ ಬೆಳೆದು ಕಷ್ಟಗಳಲ್ಲಿ ಡಿಗ್ರಿ ಮುಗಿಸಿ ಹೊಟ್ಟೆಪಾಡಿಗಾಗಿ ಫುಡ್ ಡೆಲಿವರಿ ಮಾಡಿ 4 ಸಂಪಾದಿಸುತ್ತಾ ಜೀವನ ಸಾಗಿಸ್ತಿದ್ದ. ಹೀಗೆಯೇ ಒಂದು ದಿನ ಆರ್ಡರ್ ಕೊಡಲು ಹೋಗ್ತಿದ್ದಾಗ ವೈಭವಿ ಎಂಬ ಹುಡುಗಿಗೆ ರಸ್ತೆಯಲ್ಲಿ ಆಕ್ಸಿಡೆಂಟ್ ಆಗಿ ಬಿದ್ದಿದ್ದಳು. ಸಾಮ್ರಾಟ್ ಹೆಲ್ಪ್ ಮಾಡ್ತಾನೆ. ಅದರಿಂದ ಅವರ ನಡುವೆ ಫ್ರೆಂಡ್ಶಿಪ್ ಆಗುತ್ತದೆ. ನಿಧಾನವಾಗಿ ಅದು ಪ್ರೀತಿಯಾಗಿ ಮಾರ್ಪಡುತ್ತೆ. ಸಾಮ್ರಾಟ್ ತನ್ನ ಜೀವನವಿಡೀ ವೈಭವಿಯ ಜೊತೆ ಸಂತೋಷವಾಗಿ ಇರಬೇಕು ಅಂತ ಅನ್ಕೋತಾನೆ. ಆದರೆ ವೈಭವಿ ಮಾಡಿದ ಕೆಲಸ ಸಾಮ್ರಾಟ್ನ ಹೃದಯವನ್ನ ಒಡೆದು ಹಾಕುತ್ತದೆ. ವೈಭವಿಯ ಹುಟ್ಟು ಹಬ್ಬ ಅಂತ ಸಾಮ್ರಾಟ್ ಸಂತೋಷದಿಂದ ಕೇಕ್ ತಗೊಂಡು ಹೋದಾಗ ಅಲ್ಲಿ ವೈಭವಿ ಮಾತ್ರ ದೇವ ಎಂಬ ದೊಡ್ಡ ಬಿಸ್ನೆಸ್ ಫ್ಯಾಮಿಲಿಯ ಹುಡುಗನೊಂದಿಗೆ ಲೋಕವನ್ನೇ ಮರೆತು ಪಾರ್ಟಿ ಮಾಡ್ತಿರ್ತಾಳೆ. ಅದನ್ನ ನೋಡಿ ಸಾಮ್ರಾಟ್ನ ಹೃದಯ ಒಡೆದು ಹೋಗುತ್ತೆ. ಅಲ್ಲಿ ಸಾಮ್ರಾಟ್ನನ್ನ ನೋಡಿದ ವೈಭವಿಯು ಕೂಡ ನಿನ್ನಂಥ ಭಿಕ್ಷಕನನ್ನ ಲವ್ ಮಾಡೋಷ್ಟು ಸ್ಟುಪಿಡ್ ನಾನಲ್ಲ. ಒಳ್ಳೆಯವನಾಗಿದ್ಯಾ ಅಂತ ಲವ್ ಮಾಡ್ದೆ, ಆದ್ರೆ ಹಣ ಇಲ್ದೆ ನನ್ನಿಂದ ಆಗೋದಿಲ್ಲ. ಅದಕ್ಕೆ ದೇವ ಇಸ್ ಮೈ ಚಾಯ್ಸ್ ಎಂದು ತುಚ್ಛವಾಗಿ ಹೇಳಿ ಎಲ್ರ ಮುಂದೆ ಅವಮಾನ ಮಾಡ್ತಾಳೆ. ಅಲ್ಲಿಂದ ಹೊರಬಂದ ಸಾಮ್ರಾಟ್ ವೈಭವಿ ಮಾಡಿದ ಮೋಸವನ್ನ ತಾಳಲಾರದೆ ಕಂಠಪೂರ್ತಿ ಕುಡಿದು ಆ ಮದ್ಯದ ಅಮಲಿನಲ್ಲಿ ಫುಟ್ಪಾತ್ ಮೇಲೆ ಬಿದ್ದು ಬಿಡ್ತಾನೆ. ಮುಂದಿನ ದಿನ ಬೆಳಗ್ಗೆ ಕಣ್ ತೆರೆದಾಗ ರಿಚ್ ಹುಡುಗಿಯಾದ ಸಾನ್ಯಳ ರೂಮ್ ನಲ್ಲಿ ಬೆಡ್ ಮೇಲೆ ಇರ್ತಾನೆ. ಆದರೆ ಆ ರಾತ್ರಿ ಏನ್ ನಡೆದಿತ್ತು ಎಂಬುದು ಸಾಮ್ರಾಟ್ಗೆ ಗೊತ್ತಿರಲಿಲ್ಲ. ಅವನಲ್ಲಿಗೆ ಹೇಗ್ ಬಂದ ಅನ್ನೋದು ಕೂಡ ಗೊತ್ತಿರಲ್ಲ. ಇಷ್ಟರಲ್ಲಿ ಸಾನ್ಯ ಎದ್ದು ಸಾಮ್ರಾಟ್ನನ್ನ ನೋಡಿ ಶಾಕ್ ಆಗ್ತಾಳೆ. ಸಾಮ್ರಾಟ್ನ ಕಪಾಳಕ್ಕೆ ಹೊಡೆದು, ಹೇ, ಯಾರು ನೀನು? ನನ್ ರೂಮಲ್ಲಿ ಏನ್ ಮಾಡ್ತಾ ಇದೀಯಾ? ಇಷ್ಟರಲ್ಲಿ ಸಾನ್ಯಳ ತಾತ ಚಂದ್ರಶೇಖರ್ ಅಲ್ಲಿಗೆ ಬಂದಿದ್ರಿಂದ ಎಲ್ಲ ತಲೆಕೆಳಗಾಗುತ್ತೆ. ಸಾನ್ಯಳ ತಾತ ಸಿಟಿಯಲ್ಲಿ ರಿಚೆಸ್ಟ್ ಬಿಸ್ನೆಸ್ ಮ್ಯಾನ್. ಸಾನ್ಯಳ ರೂಮ್ ನಲ್ಲಿ ಸಾಮ್ರಾಟ್ನನ್ನ ಹಾಗೂ ಸಾನ್ಯಳನ್ನು ಒಂದೇ ಬೆಡ್ ಮೇಲೆ ಕಂಡು ಚಂದ್ರಶೇಖರ್, ಸಾನ್ಯಾ, ನನ್ನ ಮೊಮ್ಮಗಳು ಇಷ್ಟು ಕೀಳು ಮಟ್ಟಕ್ಕೆ ಇಳಿದು ವರ್ತಿಸ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ. ಯಾರು ಇವನು? ನಾಚಿಕೆ ಇಲ್ದೇನೆ ನಿನ್ ಕೊಠಡಿ ಕರ್ಸ್ಕೊಂಡು ಎಷ್ಟು ಮಿತಿ ಮೀರ್ತಾ ಇದ್ಯಾ ಎಂದು ಕೋಪದಿಂದ ಉರಿದು ಬೀಳ್ತಾನೆ. ಅಷ್ಟೇ, ಸಾನ್ಯಾ ತನ್ನ ತಾತನ ಮಾತುಗಳಿಗೆ ಒಂದೇ ಸಲ ನಡುಗಿಬಿಟ್ಲು. ಅಯ್ಯೋ ತಾತ, ಇವ್ನು ಯಾರು ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಬಾಯ್ ಮುಚ್ಚು. ನಿನ್ ಅವತಾರ ನೋಡಿದ್ರೇನೆ ಏನಾಯ್ತು ಅಂತ ಅರ್ಥ ಆಗುತ್ತೆ. ದ ಗ್ರೇಟ್ ಬಿಸ್ನೆಸ್ ಮ್ಯಾನ್ ಚಂದ್ರಶೇಖರ್ ಅವ್ರ ಮೊಮ್ಮಗಳು ಈ ತಪ್ಪು ಮಾಡಿದಾಳೆ ಅಂತ ಹೊರಗಡೆ ತಿಳಿದ್ರೆ ನನ್ನ ಗೌರವ ಏನಾಗುತ್ತೆ? ತಾತ ಪ್ಲೀಸ್, ನೀವ್ ಅನ್ಕೊಳ್ತಿರುವಂತೆ ಇಲ್ಲಿ ಏನೂ ಆಗಿಲ್ಲ.
ಎಂದು ಅಳುತ್ತಾ ಬೇಡಿಕೊಳ್ತಾಳೆ. ಇನ್ನೊಂದೆಡೆ ಸಾಮ್ರಾಟ್ ಕೂಡ ರಿಕ್ವೆಸ್ಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಸರ್, ನಮ್ಮಿಬ್ರ ನಡುವೆ ಏನು ನಡೆದಿಲ್ಲ. ನಾನು ಇಲ್ಲಿಗೆ ಹೇಗೆ ಬಂದೆ ಅನ್ನೋದು ನನಗೆ ಗೊತ್ತಿಲ್ಲ. ಚಂದ್ರಶೇಖರ್ ಕೋಪದಿಂದ ಉರಿದು ಸಾನ್ಯ ಕಡೆ ನೋಡ್ತಾನೆ. ಚಂದ್ರಶೇಖರ್ ಕೋಪದಿಂದ ಏನ್ ಮಾಡ್ತಾನೇನೋ ಎಂದು ಸಾನ್ಯ ಭಯ ಪಡ್ತಿದ್ದಾಗ ಚಂದ್ರಶೇಖರ್ ಅಕಸ್ಮಾತ್ ಆಗಿ ಸಾಮ್ರಾಟ್ನ ಬೆರಳಿನಲ್ಲಿದ್ದ ಉಂಗ್ರವನ್ನ ನೋಡಿ ಸ್ಟನ್ ಆಗಿ ಬಿಡುತ್ತಾನೆ. ಅವರ ಕಣ್ಣಿನ ಕೋಪ ಹೋಗಿ ಆಲೋಚನೆಯಲ್ಲಿ ಬೀಳುತ್ತಾನೆ. ನಿಮ್ಮಿಬ್ರನ್ನ ಹೀಗ್ ನೋಡಿದ್ರು ಕೂಡ ನಿನ್ನ ಮಾತನ್ನ ನಂಬೇಕಾ? ನೀನ್ ಯಾರೋ ಅನ್ನೋದು ನನಗ್ ಮುಖ್ಯ ಅಲ್ಲ, ಇದು ನನ್ನ ಗೌರವದ ಪ್ರಶ್ನೆ. ಈಗ್ಲೇ ಇಲ್ಲೇ ನಿಮ್ಮಿಬ್ರು ಮದ್ವೆ ಆಗ್ಬೇಕು, ಒಂದು ಕ್ಷಣನೂ ತಡ ಮಾಡೋ ಹಾಗಿಲ್ಲ ಎಂದು ಚಂದ್ರಶೇಖರ್ ಹೇಳ್ತಾನೆ. ಅದನ್ನ ಕೇಳಿ ಸಾನ್ಯ ಮತ್ತು ಸಾಮ್ರಾಟ್ ಶಾಕ್ ಆಗ್ತಾರೆ. ಅವರು ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ಚಂದ್ರಶೇಖರ್ ಗಮನಿಸದೆ ಅಲ್ಲಿಯೇ ಮದುವೆ ಮಾಡಿಬಿಡುತ್ತಾನೆ. ಸಾಮ್ರಾಟ್ ಹಣವಿಲ್ಲದವನಾಗಿದ್ದರಿಂದ ಸಾನ್ಯಳ ಮನೆಯಲ್ಲಿಯೇ ಮನೆ ಅಳಿಯನಾಗಿ ಬದುಕಬೇಕಾಗುತ್ತದೆ. ಸಾಮ್ರಾಟ್ ಅತ್ತೆಯ ಮನೆಯ ಸ್ಟೋರ್ ರೂಮ್ ನಲ್ಲೇ ಇದ್ದು ಕೆಲಸದವರಂತೆ ಜೀವನ ಸಾಗಿಸುತ್ತಿರ್ತಾನೆ. ಯಾವ ಕೆಲಸಕ್ಕೂ ಬಾರದ ಸಾಮ್ರಾಟ್ನನ್ನು ನೋಡಿದರೆ ಪತ್ನಿ ಸಾನ್ಯಳಿಗಾಗಲಿ ಅತ್ತೆ ಶರ್ಮಿಳಗಾಗಲಿ ಸಹಿಸಲಾಗುತ್ತಿರಲಿಲ್ಲ. ಅದಕ್ಕೆ ದಿನಕ್ಕೆ 3 ಹೊತ್ತು ಮನೆಯಲ್ಲಿ ಬಿದ್ದಿರುತ್ತಾನೆ. ಕೆಲಸಕ್ಕೆ ಬಾರದವನು, ಕೈಲಾಗದವನು ಎಂದು ತಾಯಿ ಮಗಳು ಇಬ್ಬರು ಅವಕಾಶ ಸಿಕ್ಕಾಗಲೆಲ್ಲ ಸಾಮ್ರಾಟ್ನನ್ನ ಅವಮಾನಿಸುತ್ತಲೇ ಇರುತ್ತಾರೆ. ಹೀಗೆ ಇರ್ಬೇಕಾದ್ರೆ ಒಂದು ದಿನ ಆಫೀಸ್ನಿಂದ ಮನೆಗೆ ಬಂದ ಸಾನ್ಯ ಕಣ್ಣೀರು ಹಾಕುತ್ತಾ ತನ್ನ ರೂಮಿಗೆ ಹೋಗ್ಬಿಡ್ತಾಳೆ. ಸಾನ್ಯಗೆ ಏನಾಯ್ತು ಅಂತ ಅವಳನ್ನ ಸಮಾಧಾನ ಪಡಿಸೋದಕ್ಕೆ ಸಾಮ್ರಾಟ್ ಸಾನ್ಯಳ ಬಳಿ ಹೋದಾಗ 10 ರೂಪಾಯಿ ಸಂಪಾದನೆ ಮಾಡಕ್ ಕೈಲಾಗಲ್ಲ, ಆದ್ರೆ ಸಮಾಧಾನ ಮಾಡಕ್ ಬಂದಿದ್ದಾನೆ ಎಂದು ಸಾನ್ಯ ರೂಢಾಗಿ ಮಾತಾಡ್ತಾಳೆ. ಅದರಿಂದ ಸಾಮ್ರಾಟ್ ಬೇಸರದಿಂದ ಅಲ್ಲಿಂದ ಹೋಗ್ಬಿಡ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಸಾನ್ಯ ಚಿರಾಗ್ ಜೊತೆ ಫೋನ್ ನಲ್ಲಿ ಮಾತನಾಡ್ತಿರ್ಬೇಕಾದ್ರೆ ಚಿರಾಗ್ ಸಾನ್ಯಳ ಎಕ್ಸ್ ಬಾಯ್ ಫ್ರೆಂಡ್, ಒಳ್ಳೆಯ ಹಣವಿರುವ ಕುಟುಂಬದ ಹುಡುಗ. ಸಾನ್ಯ ಕೂಡ ಚಿರಾಗ್ ನನ್ನ ಮನಸಾರೆ ಇಷ್ಟಪಟ್ಟು ಮದುವೆಯಾಗಬೇಕು ಎಂದುಕೊಂಡಿದ್ದಳು. ಅದಕ್ಕೆ ಮನೆಯವರು ಒಪ್ಪಿದ್ರು. ಆದ್ರೆ ಅಕಸ್ಮಾತ್ ಒಂದು ದಿನ ರಾತ್ರಿ ಕಾರಣದಿಂದ ಸಾನ್ಯಳ ಲೈಫ್ಗೆ ಸಾಮ್ರಾಟ್ ಬಂದಾಗ ಅವಳ ಬದುಕೆ ತಲೆಕೆಳಗಾಯಿತು. ಸಾನ್ಯ ದುಃಖದಿಂದ ಚಿರಾಗ್ಗೆ ತನ್ನ ಪ್ರಾಬ್ಲಮ್ನೆಲ್ಲ ಹೇಳ್ತಿರ್ಬೇಕಾದ್ರೆ ಅದನ್ನ ಸಾಮ್ರಾಟ್ ಮರೆಮಾಚಿಕೊಂಡು ಕೇಳಿ ತಿಳಿದುಕೊಳ್ತಾನೆ. ನಿಜವಾದ ಸಾನ್ಯಳ ಪ್ರಾಬ್ಲಮ್ ಏನು ಅಂದ್ರೆ ಇಕ್ಬಾಲ್ ಎಂಬ ಮಾಫಿಯಾ ಡಾನ್ ಒಬ್ಬನು ಸಾನ್ಯಳ ಕಂಪನಿಯನ್ನ ತನ್ನ ಹೆಸರಿಗೆ ಬರೆಯಬೇಕು ಎಂದು ಬೆದರಿಸುತ್ತಿರುತ್ತಾನೆ. ಅವನನ್ನ ಎದುರಿಸಿ ಸಾನ್ಯಗೆ ಹೆಲ್ಪ್ ಮಾಡುವವರು ಯಾರೂ ಇಲ್ಲ. ಯಾಕಂದ್ರೆ ಇಕ್ಬಾಲ್ ಒಬ್ಬ ಪವರ್ಫುಲ್ ವ್ಯಕ್ತಿ. ಅವನಿಗೆ ಮಾಫಿಯಾಗೆ ಸಂಪರ್ಕಗಳಿವೆ. ಅದಕ್ಕೆ ಯಾರೋ ಅವನ ಎದುರಿಗೆ ಹೋಗುವುದಿಲ್ಲ. ಪೊಲೀಸ್ ಕೂಡ ಏನು ಮಾಡಲಾಗುವುದಿಲ್ಲ. ಈ ಸಿಚುವೇಶನ್ ಅನ್ನ ತಿಳಿದ ಶರ್ಮಿಳಾ ಹೇಗಾದರೂ ಮತ್ತೆ ಚಿರಾಗ್ ಸಾನ್ಯಳ ಲೈಫಿಗೆ ಬರಬೇಕಾದ್ರೆ ಇದೇ ಸರಿಯಾದ ಸಮಯ ಎಂದು ಡಿಸೈಡ್ ಮಾಡ್ತಾಳೆ. ಚಿರಾಗ್, ಸಾನ್ಯ ತುಂಬಾ ಕಷ್ಟದಲ್ಲಿದ್ದಾಳೆ, ಹೇಗಾದ್ರೂ ಸಹಾಯ ಎಂದು ಮಾಡು ಬೇಡ್ಕೊಂಡ್ಲು. ಆದರೆ ಯಾರಿಗೂ ಗೊತ್ತಿಲ್ಲದ ವಿಷಯ ಏನಂದ್ರೆ ಸಾನ್ಯ ಮುಂದೆ ಹೀರೋ ಆಗಲು ಚಿರಾಗ್ ತಾನೇ ಇದನ್ನೆಲ್ಲ ಪ್ಲಾನ್ ಮಾಡಿದ್ದನು. ಇಕ್ಬಾಲ್ಗೆ ಚಿರಾಗ್ ತಂದೆಯ ಜೊತೆ ಬಿಸ್ನೆಸ್ ಸಂಬಂಧಗಳಿವೆ. ಸಾನ್ಯಳನ್ನ ತನ್ನವಳನ್ನಾಗಿಸಿಕೊಳ್ಳಬೇಕು ಎಂದು ನೀವೇನು ಚಿಂತಿಸಬೇಡಿ. ಸಾನ್ಯ ಆಲ್ರೆಡಿ ನನಗೆ ಹೇಳಿದಾಳೆ, ನಾನು ಅದೇ ಕೆಲಸದಲ್ಲಿದ್ದೀನಿ ಎಂದು ಹೆಲ್ಪ್ ಮಾಡುತ್ತೇನೆಂದು ಒಪ್ಪಿಕೊಳ್ಳುತ್ತಾನೆ ಚಿರಾಗ್. ಆದರೆ ಸಿಚುವೇಶನ್ ವರ್ಸ್ಟ್ ಆಗುವವರೆಗೂ ವೈಟ್ ಮಾಡಿದ್ರೆ ಸಾನ್ಯಳನ್ನು ನನ್ನ ಜೊತೆಗೆ ಮದ್ವೆಗೆ ಒಪ್ಪಿಸ್ಕೋಬಹುದು ಅಂತ ಅವನು ವೈಟ್ ಮಾಡ್ತಿರ್ತಾನೆ. ಮತ್ತೊಂದೆಡೆ ಇಲ್ಲಿ ಸಾಮ್ರಾಟ್ಗೆ ನಿಧಾನವಾಗಿ ಸಾನ್ಯಳ ಮೇಲೆ ಪ್ರೀತಿ ಶುರುವಾಯಿತು. ಅದಕ್ಕೆ ಪ್ರತಿದಿನ ಸಾನ್ಯಳ ಕಷ್ಟವನ್ನ ನೋಡಲಾಗದೆ ಇರುವ ಸಾಮ್ರಾಟ್ಗೆ ಆ ಕ್ಷಣದಲ್ಲಿ ಏನ್ ಮಾಡ್ಬೇಕು ಅನ್ನೋದು ಅರ್ಥವಾಗಲಿಲ್ಲ. ಅಲ್ಲಿಂದ ಬಾಲ್ಕನಿಗೆ ಹೋಗಿ ಸಾನ್ಯ ಫೋನ್ ತೆಗೆದು 24 ಗಂಟೆ ಟೈಮ್ ಕೊಡ್ತೀನಿ, ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕು. ಇದು ನಡೆದ 24 ಗಂಟೆಗಳು ಕಳೆಯುವ ಮೊದಲು ಸಾನ್ಯಳ ಪ್ರಾಬ್ಲಮ್ಸ್ ಎಲ್ಲವೂ ಸಾಲ್ವ್ ಆಗಿ ಕಂಪನಿ ಮತ್ತೆ ಮೊದಲಿನಂತಾಗುತ್ತದೆ. ಸಾನ್ಯ ಸಂತೋಷವಾಗಿದ್ದಾಳೆ ಎಂದು ತಿಳಿದು ಸಾಮ್ರಾಟ್ ಅವಳಿಗೆ ಏನಾದರೂ ಸರ್ಪ್ರೈಸ್ ಕೊಡಬೇಕು ಅಂತ ಸಾನ್ಯಗೆ ಒಂದು ಗಿಫ್ಟ್ ತೆಗೆದುಕೊಂಡು ಬರ್ತಾನೆ. ಮತ್ತೊಂದೆಡೆ ಚಿರಾಗ್ಗೆ ಸಾನ್ಯಳ ಕಂಪನಿಯ ಪ್ರಾಬ್ಲಮ್ ಸಾಲ್ವ್ ಆಯಿತು ಎಂದು ವಿಷಯ ಗೊತ್ತಾಗಿ ಇಕ್ಬಾಲ್ಗೆ ಫೋನ್ ಮಾಡುತ್ತಾನೆ. ಆದರೆ ಅವನ ಫೋನ್ ಸ್ವಿಚ್ ಆಫ್ ಬರುತ್ತೆ. ಅಷ್ಟು ದೊಡ್ಡ ಡಾನ್ ಅನ್ನ ಎದುರಿಸಿ ಯಾರು ಹೆಲ್ಪ್ ಮಾಡಿರಬಹುದು ಎಂದು ಅನುಮಾನ ಶುರುವಾಗಿ ಅದನ್ನು ತಿಳಿದುಕೊಳ್ಳಲು ಸಾನ್ಯಳ ಮನೆಗೆ ಹೋಗುತ್ತಾನೆ. ಚಿರಾಗ್, ನನಗ್ ಗೊತ್ತಿತ್ತು ಹೇಗಾದ್ರೂ ನೀನು ಸಾನ್ಯಾಳ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತೀಯ ಅಂತ. ಎಷ್ಟೇ ಆಗ್ಲಿ ನೀನ್ ಪ್ರೀತಿಸಿದ ಹುಡುಗಿ ಅಲ್ವೇ ಎಂದು ಹೇಳಿ ಚಿರಾಗ್ ನನ್ನ ಫುಲ್ ಹೊಗಳು ಬಿಡ್ತಾಳೆ. ಆದರೆ ನಿಜವಾಗಿ ಏನಾಯಿತು ಎಂಬುದು ಗೊತ್ತಿಲ್ಲದ ಚಿರಾಗ್ ಬೇಕಂತಾನೆ ನಾಟಕ ಆಡುತ್ತಾನೆ. ಸಾನ್ಯಾಗಾಗಿ ಏನ್ ಬೇಕಾದ್ರೂ ಮಾಡ್ತೀನಿ ಆಂಟಿ ಎಂದು ಸಾನ್ಯಳನ್ನ ನೋಡುತ್ತಾ ಹೇಳ್ತಾನೆ. ಸಾನ್ಯ ಕೂಡ ಅದನ್ನೇ ನಿಜವೆಂದು ನಂಬಿ ಓಡಿ ಬಂದು ಚಿರಾಗ್ ನನ್ನ ಹಗ್ ಮಾಡಿಕೊಂಡು ನೀನ್ ಇಲ್ದಿದ್ರೆ ನಮ್ ಸ್ಥಿತಿ ಏನಾಗ್ತಿತ್ತು. ಥ್ಯಾಂಕ್ಸ್ ಚಿರಾಗ್, ನನ್ನ ಕಷ್ಟದಲ್ಲಿ ಜೊತೆಯಾಗಿ ನಿಂತಿದ್ದಕ್ಕೆ ಎಂದು ಹೇಳಿದಾಗ ಚಿರಾಗ್ ಫುಲ್ ಖುಷಿ ಆಗ್ತಾನೆ. ಆದರೆ ಅಲ್ಲಿಯೇ ನಿಂತಿದ್ದ ಸಾಮ್ರಾಟ್ಗೆ ನೋವಾದ್ರೂ ಒಂದ್ ಮಾತು ಆಡದೆ ಚಿರಾಗ್ ಮಾಡುವ ನಾಟಕವನ್ನ ನೋಡಲಾಗದೆ ಅಲ್ಲಿಂದ ಹೋಗ್ಬಿಡ್ತಾನೆ. ಸಾಮ್ರಾಟ್ ಹೋಗುತ್ತಿದ್ದಂತೆಯೇ ಚಿರಾಗ್ ಅವಕಾಶ ನೋಡಿ, ಸಾನ್ಯಾ, ನಾನು ನಿನ್ನ ಇನ್ನೂ ಪ್ರೀತಿಸ್ತಾ ಇದ್ದೀನಿ. ನೀನ್ ಒಪ್ಪಿದ್ರೆ ನಾನು ಮದ್ವೆ ಆಗ್ಲು ಈಗ್ಲೂ ರೆಡಿ. ಟೇಕ್ ಯೋರ್ ಟೈಮ್ ಅಂಡ್ ಟೆಲ್ ಮಿ ಯುವರ್ ಡಿಸಿಷನ್ ಎಂದು ಅಲ್ಲಿಂದ ಹೋಗ್ಬಿಡ್ತಾನೆ ಚಿರಾಗ್. ಸಾನ್ಯ ಕನ್ಫ್ಯೂಷನ್ ಅಲ್ಲಿ ಬೀಳ್ತಾಳೆ. ಸಾನ್ಯಳ ತಾಯಿ ಶರ್ಮಿಳಾ ಆ ಲೋಫರ್ಗೆ ಡಿವೋರ್ಸ್ ಕೊಟ್ಟು ಚಿರಾಗನ್ನ ಮದ್ವೆ ಆಗು, ನಿನ್ ಜೀವನ ಚೆನ್ನಾಗಿರತ್ತೆ ಎಂದು ಹೇಳ್ತಾಳೆ. ಸಾನ್ಯ ಆಲೋಚನೆಯಲ್ಲಿ ಬೀಳುತ್ತಾಳೆ. ಮುಂದಿನ ದಿನ ಇಕ್ಬಾಲ್ನ ಭೇಟಿಯಾಗಲು ಹೋದ ಚಿರಾಗ್ ಇಕ್ಬಾಲ್ಗೆ, ಏನ್ ಇಕ್ಬಾಲ್ ಬಾಯ್ ಹೀಗ್ ಮಾಡಿದ್ಯಾ? ಇನ್ನು 2 ದಿನ ಕಾದಿದ್ರೆ ಸಾನ್ಯಾ ನನ್ ಜೊತೆ ಮದುವೆಗೆ ಒಪ್ಕೊಳ್ತಾ ಇದ್ಲು. ಇನ್ನು 2 ದಿನ ಕಾದಿದ್ರೆ ನನ್ನ ಹೆಣ ಬೀಳೋದು. ಏನ್ ಮಾತಾಡ್ತಾ ಇದ್ದೀರಾ ನೀವು? ಚಿರಾಗ್, ಯಾರನ್ನ ಎದುರಾ ಕೂತಾ ಇದೀವಿ ಅಂತ ತಿಳಿದೇ ಸವಾಲ್ ಹಾಕ್ಬಾರ್ದು. ಸಾನ್ಯಾ ನನ್ನ ಎಕ್ಸ್ ಗರ್ಲ್ ಫ್ರೆಂಡ್, ಅವಳ ಗಂಡ ಒಬ್ಬ ಕೈಲಾಗ್ದವನು. ನಾವು ತಪ್ಪಾಗಿ ಯೋಚಿಸ್ತಾ ಇದೀವಿ. ಆ ಹುಡುಗಿ ಹಿಂದೆ ಬಹಳ ದೊಡ್ಡವರಿದ್ದಾರೆ. ಮಾಫಿಯಾನ ಸಂಪೂರ್ಣವಾಗಿ ನಡಗಿಸುವಂತಹ ಗಟ್ಟ ಮನೆ ವಂಶದಿಂದ ವಾರ್ನಿಂಗ್ ಬಂದಿದೆ. ಅದನ್ನು ಕೇಳಿ ಚಿರಾಗ್ ಆಶ್ಚರ್ಯ ಪಡ್ತಾನೆ. ಇಕ್ಬಾಲ್ ಕೂಡ ಭಯ ಪಡುವ ದೊಡ್ಡ ಡಾನ್ ಗಟ್ಟಮನೇನೆ ಎಂದು ತಿಳಿದು ಶಾಕ್ ಆಗ್ತಾನೆ. ಅಲ್ಲಿಂದ ಸಾನ್ಯಳ ಮನೆಗೆ ಹೋಗುತ್ತಾನೆ ಚಿರಾಗ್. ಅವನ್ಗೆ ಡಿವೋರ್ಸ್ ಕೊಟ್ಟು ಚಿರಾಗ್ನ ಮದ್ವೆ ಆಗು ಎಂದು ಮಗಳಿಗೆ ಹೇಳುತ್ತಾಳೆ. ಸಾನ್ಯಳಿಗೂ ಅಮ್ಮನ ಮಾತು ನಿಜವೇ ಅನ್ನಿಸಿ ತಲೆದೂಗುತ್ತಾಳೆ. ಅದನ್ನ ನೋಡಿ ಚಿರಾಗ್ ಫುಲ್ ಹ್ಯಾಪಿಯಾಗಿ ತನ್ನ ಬಳಿ ಇದ್ದ ಡೈಮಂಡ್ ರಿಂಗ್ ಅನ್ನ ನೀಡಿ ಪ್ರಪೋಸ್ ಮಾಡ್ತಾನೆ.
ಸಾನ್ಯಾ ಕೂಡ ಒಪ್ಕೋತಾಳೆ. ಇಷ್ಟರಲ್ಲಿ ಸಾಮ್ರಾಟ್ ಮನೆಗೆ ಬರುತ್ತಾನೆ. ಅಲ್ಲಿ ನಡೆಯುತ್ತಿರುವುದನ್ನ ನೋಡಿ ಕೋಪದಿಂದ ಉರಿದು ಬೀಳ್ತಾನೆ. ಸಾಮ್ರಾಟ್ ಚಿರಾಗ್ಗೆ ಹೊಡೆಯಲು ಹೋಗುತ್ತಾನೆ. ಅದನ್ನ ನೋಡಿ ಸಾನ್ಯಾ ತಕ್ಷಣ ನಿಲ್ಲು ಸಾಮ್ರಾಟ್ ಎಂದು ಹೇಳುತ್ತಿದ್ದಂತೆಯೇ ಸಾಮ್ರಾಟ್ ನಿಂತ್ಕೊಳ್ತಾನೆ. ನಿನ್ನಂಥ ಕೈಲಾಗದ ಪೂರ್ ಫೆಲೋ ನನಗ್ ಬೇಡ. ನನಗೆ ಡಿವೋರ್ಸ್ ಬೇಕು. ನಾನು ಚಿರಾಗ್ನ ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಿದೀನಿ. ಅದನ್ನ ಕೇಳಿ ಸಾಮ್ರಾಟ್ನ ಹೃದಯ ಒಡೆದು ಹೋಗುತ್ತೆ. ನೋವನ್ನೆಲ್ಲ ನುಂಗ್ಕೊಂಡು ಸರಿ, ಆದ್ರೆ ನಾನು ಒಂದು ವಿಷಯ ಹೇಳೋದಿದೆ. ನನಗೇನು ಕೇಳಕ್ ಇಷ್ಟ ಇಲ್ಲ. ನನಗೆ ಡಿವೋರ್ಸ್ ಬೇಕು ಅಷ್ಟೇ ಎಂದು ಹೇಳುತ್ತಿದ್ದಂತೆಯೇ ಸಾಮ್ರಾಟ್ ಏನು ಮಾತನಾಡದೆ ಸೈಲೆಂಟ್ ಆಗಿ ಆ ಪೇಪರ್ಸ್ ಮೇಲೆ ಸೈನ್ ಮಾಡಿ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಜೊತೆಗೆ ಒಂದು ಫೈಲ್ ಅನ್ನ ಸಾನ್ಯಳ ಕೈಗೆ ಕೊಡುತ್ತಾನೆ. ಆ ಡಾಕ್ಯುಮೆಂಟ್ ನೋಡಿದಾಗ ಸಾಮ್ರಾಟ್ ನಿಜವಾದ ಹೆಸರು ಸಾಮ್ರಾಟ್ ಘಟ್ಟಮನೇನಿ ಎಂದು ಇರುವುದು ಕಂಡು ಇಕ್ಬಾಲ್ ಹೇಳಿದನ್ನ ನೆನಪಾಗಿ ಚಿರಾಗ್ ಬೆನ್ನೆಲುಬೆ ನಡುಗು ಹೋಗುತ್ತದೆ. ತಕ್ಷಣ ಹೋಗುತ್ತಿರುವ ಸಾಮ್ರಾಟ್ನ ಕಾಲುಗಳನ್ನ ಹಿಡಿದು ಸಾರಿ ಹೇಳುತ್ತಾನೆ. ಅದನ್ನ ನೋಡಿ ಸಾನ್ಯಾ ಶಾಕ್ ಆಗುತ್ತಾಳೆ. ತಕ್ಷಣ ಸಾಮ್ರಾಟ್ ಕೊಟ್ಟ ಫೈಲ್ ಅನ್ನ ನೋಡ್ತಾಳೆ. ಆ ಫೈಲ್ ಅನ್ನ ನೋಡಿ ಸಾನ್ಯಾಗೆ ತಲೆ ತಿರುಗಿದಂತಾಗುತ್ತದೆ. ಅಷ್ಟಕ್ಕೂ ಆ ಫೈಲ್ ನಲ್ಲಿ ಏನಿದೆ? ಸಾಮ್ರಾಟ್ಗೆ ಮಾಫಿಯಾ ಜೊತೆ ಇನ್ನೂ ಲಿಂಕ್ ಇದೆಯಾ? ಚಿರಾಗ್ ಸಾನ್ಯಾ ಬಗ್ಗೆ ಸತ್ಯ ಹೇಳುತ್ತಾನೆಯೇ? ಸಾನ್ಯಾಗೆ ಸಾಮ್ರಾಟ್ ಬಗ್ಗೆ ಸತ್ಯ ತಿಳಿಯುತ್ತದೆಯೇ? ಮುಂದೆ ಏನಾಗುತ್ತದೆ? ತಕ್ಷಣ ಪಾಕೆಟ್ ಎಫ್ಎಂ ಅನ್ನ ಡೌನ್ಲೋಡ್ ಮಾಡಿ. ಟೈಗರ್ ರಿಟರ್ನ್ಸ್ ಎಂಬ ಅದ್ಭುತ ಸ್ಟೋರಿಯನ್ನ ಈಗಲೇ ಕೇಳಿ.